ಅವರಿಗೆ ಸ್ವಾಗತ ಹೇಳ್ತಾ ಇವತ್ತೊಂದಿನ ವಾಣಿಗಾನಹಳ್ಳಿ ಗ್ರಾಮದ ಮೊನ್ನೆನೇ ನಮ್ಮ ಬಾಲಕೃಷ್ಣ ಅವರು ಹೇಳಿದ್ರು ಬರಲೇಬೇಕು ಅಂತೇಳಿ. ಏನು ಮಾಡೋದು, ಇವತ್ತೇ ನಮಗೆ ಪ್ರೀತ ಒತ್ತಡ ಇತ್ತು 4-5 ಜಾಗದಲ್ಲಿ, ಹಾಗೂ ಬರಬೇಕು ಅಂತ ಬಂದ್ವಿ. ಇಲ್ಲಿ ಈ ಜಗನ್ಮಾತೆ ಮೇಘಮಂಡಲೇಶ್ವರಿ ದೇವಿಯ ಒಂದು ದೀಪೋತ್ಸವಗಳು ಈ ಗ್ರಾಮದಲ್ಲಿ ನಡೆದಿದೆ. ಒಳ್ಳೆ ವಿಜೃಂಭಣೆಯಿಂದ ದೇವರು ಒಳ್ಳೆ ಮಳೆ ಬೆಳೆ ಜನರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಈ ಗ್ರಾಮಸ್ಥನಿಗೆ ನಾನು ಪರವಾಗಿ ಆ ತಾಯಿಯನ್ನು ಬೇಡ್ಕೊಡ್ತಾ ಇದ್ದೀನಿ. ಮತ್ತು ಬಾಲಕೃಷ್ಣ ಅವರು ನಮ್ಮನ್ನು 2-3 ಸಲ ಏನೇನು ಹೇಳಿದ್ರು, ಆಗಿಲ್ಲ ಬರೋದಕ್ಕೆ. ಇವತ್ತು ಬರಲೇಬೇಕು ಅಂತೇಳಿ ನಮ್ಮ ವೆಂಕಟೇಶು ತೀರ್ಮಾನ ಮಾಡಿ ಇಲ್ಲಿ ಬಂದ್ವಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಕೂಡ ನಾನು ಒಳ್ಳೆಯದಾಗಲಿ ಅಂತೇಳಿ ಕೋರ್ತಾ ಈ ಒಂದು ಗ್ರಾಮದ ಎಲ್ಲ ಜನತೆಗೆ ಸುಭಿಕ್ಷವಾಗಿ ಇರಲಿ ಅಂತ ಈ ತಾಯಿಯನ್ನು ನಾನು ಬೇಡ್ಕೊಳ್ಳುತ್ತಾ, ಈ ಒಂದು ಇನ್ನು ಬೇರೆ ಮಾತಾಡಬಾರ್ದು ಯಾವುದು ಎಲ್ಲಂತೆ ದೇವ್ರ ಕಾರ್ಯಕ್ಕೆ ಬಂದಿರೋದು, ಅದಕ್ಕೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿ ಪರವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬೇಡ್ಕೊಳ್ಳುತ್ತಾ, ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ವೆಂಕಟೇಶು, ರಾಜಶೇಖರು, ನಮ್ಮ ಸೋಮರೆಡ್ಡಿ ಎಲ್ಲರ ಪರವಾಗಿ ಕೂಡ ನಮ್ಮ ಬಾಲಕೃಷ್ಣ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಾನು ಕರೆದು ಇಷ್ಟು ಮಾತ್ರ ಇಲ್ಲಿ ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ ಬಾಲಕೃಷ್ಣಗೆ ಅಂತೇಳಿ ನಾನು ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ.